ಇದಕ್ಕೆ ನಮ್ಮ ಮನಸ್ಸಾಗೋದಿಲ್ಲ. ನಾವೇನಾರು ಹೇಳೋದು ನೀವೊಂದು ಏನಾರು ಬರೆಯೋದು ಅದು ಒಂದು. ಆಮೇಲೆ ಇದು ಇಡೀ ದೇಶದ ರೈತ ಕಾರ್ಮಿಕರಿಗೆ ಒಂದು ಅವರು ಕೊಲೆ ಮಾಡಿದ್ದಾರೆ ಅಂದರೆ ಇದು ಏನು ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಜನ ಅದರ ಮೇಲೆ ಕೋವಿಡ್ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂಥೇಳಿ ಅವರು ಬದುಕಿದ್ರು, ಅವರಿಗೆ ಅನುಕೂಲ ಆಯಿತು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಇದೇ ಸ್ಕೀಮ್ಗೆ ಮೋದಿಯವರು ಏನು ಹೇಳಿದ್ರು, ಅವ್ರು ಆರಿಸಿ ಬಂದ ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ, ಯಾಕಂದರೆ ಇದು ನಿಮ್ಮದೊಂದು ಜೀತ ಜಾಗತ ಸ್ಮಾರಕ. ಅಂದರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದರು ಅದ್ರ ಬಗ್ಗೆ. ಇದು ಒಂದು ನಿಮ್ಮ ಸ್ಮಾರಕ ಇದ್ದಂಗೆ ಅದ, ಇದಕ್ಕೆ ನಾನು ಜೀವಂತ ಇಡ್ತೇನೆ ಮತ್ತು ನಾನು ಅದಕ್ಕೆ ಜೀವಂತ ಇಟ್ಟು ಸ್ವಲ್ಪ ಏನಾರು ಸಹಾಯ ಕೊಡ್ತೀನಿ ಅಂತಂದ. ಅದೇ ಸ್ಕೀಮು ಕೋವಿಡ್ ಒಂದೇ ಅಲ್ಲ, ಮುಂದೆ ಅನ್ಎಂಪ್ಲಾಯ್ಡ್ ಜನರಿಗೆ, ರೈತರಿಗೆ, ರೈತ ಕಾರ್ಮಿಕರಿಗೆ ಅನುಕೂಲ ಆಯಿತು. ಇನ್ನೂವರೆಗೆ ಅದು ನಡೆದಿದೆ. ಅಂದರೆ ಪ್ರತಿಯೊಂದು ನಾವೇನು ಗ್ಯಾರಂಟಿಗಳು ತಂದಿದೆ ಅದಕ್ಕೆ ಅವರು ಸೋಲಿ ತೆಗೆದು ಹಾಕ್ತಾರೆ. ಎರಡನೇದು ಮಹಾತ್ಮ ಗಾಂಧಿ ಹೆಸರು ಇತ್ತು ಅದಕ್ಕೆ. ಅದರಲ್ಲಿಂದ ಇವ್ರಿಗೆ ತೊಂದರೆ ಏನಿತ್ತು ನನಗೆ. ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಿ, ಅವ್ರ ಫೋಟೋಗಳು ಹಚ್ತೀರಿ, ಆದ್ರೆ ಅವರಿಗೆ ಅವರ ಹೆಸರನ್ನು ತೆಗೆದು ಜಿ ರಾಮ್ಜಿ ಏನೋ ಮಾಡಿಬಿಟ್ಟಿದ್ರು. ಜಿ ರಾಮ್ಜಿನಿಂದ ಏನು ಅದನ್ನು ನೀವು ಸಾಧನೆ ಮಾಡ್ತೀರಿ? ಇಂಥವೆಲ್ಲ ಕ್ಷುಲ್ಲಕ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್. ಇನ್ನೊಂದೇನೆಂದರೆ ವಿಶೇಷವಾಗಿ ಹೇಳಬೇಕಾಗಿದ್ರೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ನಮ್ಮ ಗೌರ್ಮೆಂಟ್ ಇದ್ದಾಗ ಇವು ಕೆಲವು ನಾವು ಬಡವರಿಗಾಗಿ ರೈಟ್ ರೂಪದಲ್ಲಿ, ಹಕ್ಕಿನ ರೂಪದಲ್ಲಿ, ಫಂಡಮೆಂಟಲ್ ರೈಟ್ ರೂಪದಲ್ಲಿ ಮಾಡಿದ್ದೇವೆ, ಆ್ಯಕ್ಟ್ ಮಾಡಿ. ಅದು ರೈಟ್ ಟು ಎಜುಕೇಷನ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ರೈಟ್ ಟು ವರ್ಕ್ ಇರ್ಬೋದು, ರೈಟ್ ಟು ಹೆಲ್ತ್ ಇರ್ಬೋದು, ಹೆಲ್ತ್ ಇವೆಲ್ಲನೂ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ವಿಶೇಷವಾದಂಥ ಕಾನೂನುಗಳನ್ನು ಮಾಡಿ ಜನರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಮಾಡಿದಂಥ ಕಾನೂನುಗಳು ಇವರು ಒಂದು ಆಗಿ ನಾಶ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಹೋರಾಟ ಕೊನೆಯ ದಿವಸ ಆಯಿತು. ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಅದನ್ನು ಅವರು ಸೆಲೆಕ್ಟ್ ಕಮಿಟಿ ಕಳಿಸ್ಬೇಕು ಅಂತ. ಬಟ್ ಸೆಲೆಕ್ಟ್ ಕಮಿಟಿಗೆ ಅವ್ರು ಕಳಿಸಿಲ್ಲ. ಆದರೆ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಈ ನರೇಗಾ ಬಗ್ಗೆ ಮತ್ತು ನರೇಗಾ ಒಂದು ಇದು ಬಡವರ ಸ್ಕೀಮ, ಬಡವರಿಗಾಗಿ ನಮ್ಮ ಹೋರಾಟ ನಡೀತಾ ಇದೆ. ಇದು ಒಂದು. ಅಟಾಮಿಕ್ ಎನರ್ಜಿನು ಅದರ ಬಗ್ಗೆ ನಾವು ತಂದಾಗ, ಮನಮೋಹನ್ ಸಿಂಗ್ ಅವರು ತಂದಾಗ ಇವರೆಲ್ಲ ವಿರುದ್ಧ ಮಾಡಿದ್ರು. ಈಗ ಅದೇ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ತರ್ತಾ ಇದ್ದಾರೆ. ನಾವೇನು ಮಾಡಿದ್ದೇವೆ ಅದರ ವಿರುದ್ಧ ಮಾಡೋದು ಮೊದಲ, ಆಮೇಲೆ ಪುನಃ ಇಲ್ಲ ನೀವು ತಂದಿದ್ದೀರಲ್ಲ ಅದಕ್ಕೆ ನಾವು ಮತ್ತೆ ತಂದಿದ್ದೀವಿ ಅಂದರೆ ಇವರಿಗೆ ಫ್ಯೂಚರ್ ವಿಷನ್ ಇಲ್ಲ. ಇವರಿಗೆ ಮುಂದಿನ ದೇಶ ಯಾಕೆ ಕಟ್ಟಬೇಕು ಅಂತಕ್ಕಂಥ ಇವ್ರ ಹತ್ರ ಯಾವುದೇ ಒಂದು ಯೋಜನೆಗಳಿಲ್ಲ. ಇದ್ದ ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೀತಿ ಆಯೋಗ ಮಾಡಿ ಅದರಲ್ಲಿ
ನೀತಿನೂ ಇಲ್ಲ, ಸ್ಕೀಮು ಇಲ್ಲ, ಏನೂ ಇಲ್ಲ ಅಂತ ಕೆಲಸ ಇದು ಮಾಡ್ತಾರೆ. ಬಟ್ ಹೆಸರು ಬದಲಾವಣೆ ಮಾಡ್ಕೋತಿರೋದು. ಮೂರನೇದು, ಇವರು ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾರೆ. ಸಂವಿಧಾನದಲ್ಲಿ ಏನೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಗಾಂಧೀಜಿ ಒಪ್ಕೊಂಡಂಥದ್ದು, ವಲ್ಲಭಭಾಯಿ ಪಟೇಲ್ ಒಪ್ಕೊಂಡಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸಂವಿಧಾನ ತಯಾರು ಮಾಡಿದ್ದು, ಆ ಸಲಹೆಗಳ ಮೇಲೆ ಅದಕ್ಕೆ ಇವರು ಸರ್ವನಾಶ ಮಾಡಲಿಕ್ಕೆ ಇವತ್ತು ಹೊಂದಿದೆ. ನರೇಗಾ ಯೋಜನೆ ಅಂತ ಯೋಜನೆ, ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದೆ. G20 ಕಂಟ್ರೀಸ್, ಮಿನಿಮಮ್ ಏನಿಲ್ಲ ಅಂದ್ರೂ 14 ರಾಷ್ಟ್ರಗಳಿಗೆ ಹೋಗಿದ್ದೆ. ಅವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ, ಇಂಥ ನಮ್ಮಲ್ಲಿಲ್ಲ ಅಂತೇಳಿ. ಅದು ಟರ್ಕಿ ಇರ್ಬೋದು, ಈ ನಮ್ಮ UK, US, ಇಟಲಿ, ಜರ್ಮನಿ, ಬ್ರಾಜಿಲ್, ಇಲ್ಲೆಲ್ಲ ಹೋಗಿದ್ದೀನಿ. ಸೊ ಅವರ ಪುನಃ ಈ ಬಡವರಿಗೆ ಗುಲಾಮಗಿರಿಯಲ್ಲಿ ಇಡಬೇಕು ಅಂತಕ್ಕಂಥ ಪ್ರಯತ್ನ ಅವ್ರದ್ದು ನಡೆದಿದೆ. ಗುಲಾಮಗಿರಿಯಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವಿಂತ ರೈಟ್ ಟು ವರ್ಕ್ ತೆಗೆದಾಗ ನ್ಯಾಚುರಲಿ ಅವ್ರ ಶ್ರೀಮಂತರ ಹತ್ರ ಹೋಗಿ ಅವ್ರ ಪಾದಕ್ಕೆ ಬೀಳ್ಬೇಕು ಅವನು, ಈ ರಾಶಿಗಳಾದ್ಮೇಲೆ ಅಥವಾ ಕೆಲಸ ಇಲ್ಲದಾಗ. ಸೊ ಇದು ಒಂದು. ಆಮೇಲೆ ಈ ಅಟಾಮಿಕ್ ಎನರ್ಜಿದು ಏನು ಮಾಡೋದ, ಅವ ಹೆದರ್ಸಲಾದ್ರು ಟ್ರಂಪು ಟ್ಯಾರಿಫ್ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾನೆ. ಅದನ್ನು ಅವನಿಗೆ ತೃಪ್ತಿಪಡಿಸ್ಬೇಕು ಅಂಥೇಳಿ ಇದು ಅಟಾಮಿಕ್ ಎನರ್ಜಿ ಪ್ರೈವೇಟ್ ಜನರಿಗೆ ಹಾಕ್ಲತ್ತೆ. ನಾಳೆ ಅವ ಅದಾನಿ ಅಂತ ಅವರಿಗೆ ಕೈಯಲ್ಲಿ ಕೊಟ್ಟು, ನೀವು ಅಟಮ್ ಬಾಂಬು ಇವು ತಯಾರು ಮಾಡ್ತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು